ಬೆಳಗ್ಗೆನೇ ಬೇಗ ಸ್ನಾನ ಗೀನ ಎಲ್ಲ ಮಾಡಿ ಪೌಡ್ರ್ ಗಿವ್ಡ್ರೆಲ್ಲ ಹಚ್ಕೊಂಡು ದೇವಸ್ಥಾನಕ್ಕೆ ಅಂತ ಹೊರಟೆ. ದೇವಸ್ಥಾನದಲ್ಲಿ ಪೂಜೆ ಹೋಮ ಎಲ್ಲ ಕೊಟ್ಟಿದ್ವಿ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಪೂರ್ಣಾವತಿ ಟೈಮು ಬಂದಾಗಿತ್ತು. ಸರಿ ಅಂತ ಪೂರ್ಣಾವತಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟರಲ್ಲಿ 10:45 ಆಗೋಗಿತ್ತು. 10 ಗಂಟೆ ಲಾಗಿನ್ ಆಗಬೇಕಾಗಿದ್ದವನು 10:45 ಇನ್ನೂ ಲಾಗಿನ್ ಆಗಿರಲಿಲ್ಲ. ನಾನು ಅದೇ ಟೆನ್ಷನಲ್ಲೇ ಲ್ಯಾಪ್ಟಾಪ್ ತೆಗೆದೆ. ನೋಡಿದ್ರೆ ಮ್ಯಾನೇಜರೇ ಆಫ್ಲೈನ್ ಇದ್ದ. ಸದ್ಯ ಅದೇ ಖುಷಿಗೆ ಅಂತ ನಾನು ಕಳ್ಳೆಪುರಿನ ತಿಂದ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮನೆಯಲ್ಲಿ ತಿಂಡಿಗೆ ಅಂತ ಅವಲಕ್ಕಿ ಮಾಡಿದರು. ಅವಲಕ್ಕಿ ಎಲ್ಲ ತಿಂದ್ಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಕೆಲಸ ಎಲ್ಲ ಮಾಡಿ ಮುಗಿಸೋಲ್ಲಿ ಟಯರ್ಡ್ ಆಗೋಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ಹೊರಟಾಗ ಮನೆಯಲ್ಲಿ ಬೆಳಗ್ಗೆ ಪೂಜೆಗೆ ಅಂತ ಚಿತ್ರಾನ್ನಕ್ಕೆ ಮಾಡಿಸಿದ್ರು. ಅದೇ ಚಿತ್ರಾನ್ನ ಪ್ರಸಾದ ಅಂತ ತಿಂದ್ಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಕೆಲಸ ಮಾಡೋವಾಗ ನಿದ್ದೆ ಬರೋ ಮೂಡಲ್ಲಿತ್ತು. ಸರಿ ಅಂತ ಸಿಸ್ಟಮ್ ಹಂಗೆ ಇಟ್ಟು ನಿದ್ದೆ ಮಾಡಿದೆ. ನಾನು ಮಲ್ಕೊಂಡು ಎದ್ದಾಗ ಆಲ್ರೆಡಿ 4:15 ಆಗೋಗಿತ್ತು. ಎದ್ದು ಕೆಲಸಕ್ಕೆ ಅಂತ ಕೂತಾಗ ಕಾಫಿಗೆ ಅಂತ ಕರೆದ್ರು. ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 6:45 ಆಗೋಗಿತ್ತು. ಸಾಕು ಇವತ್ತು ಕೆಲಸ ಮಾಡಿದ್ದು ಅಂತ ಸಿಸ್ಟಮ್ನ ಲಾಗೌಟ್ ಮಾಡಿ